ಬೆಂಗಳೂರು ಹೊರವಲಯದ ನೆಲಮಂಗಲದ ನಗರೂರು ಬಳಿಯ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ರೌಡಿ ಶೀಟರ್ ನಾಗರಾಜನನ್ನ ಕೊಚ್ಚಿ ಕೊಲೆ ಮಾಡಲಾಗಿರುವುದು. ನಾಗನ ಜೊತೆಗೆ ಮೊದಲು ಇಬ್ಬರು ಹಾಗೂ ನಂತರ ಮೂವರು ಪಾರ್ಟಿಗೆ ಅಂತ ಬಂದಿದ್ದು. ಈ ವೇಳೆ ಹಳೇ ದ್ವೇಷದ ಹಿನ್ನೆಲೆ ಭೀಕರವಾಗಿ ಮನಸ್ಸು ಇಚ್ಛೆ ಇರಿದು ಆರೋಪಿಗಳು ಕೊಂದು ಎಸ್ಕೇಪ್ ಆಗಿದ್ದಾರೆ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಕೊಂದಂತಹ ಆರೋಪಿಗಳು ಎಸ್ಕೇಪ್ ಆಗಿರೋದು. ಇದೀಗ ಕುಡಿದ ಮತ್ತಿನಲ್ಲಿದ್ದ ನಾಗನನ್ನ ಡ್ರ್ಯಾಗರ್ನಿಂದ ಇರಿದು ಕೊಲ್ಲಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಸದ್ಯ ಬಲೆಯನ್ನ ಬೀಸಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ನಗರೂರು ಬಳಿಯ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ನಡೆದಿರುವಂತಹ ಕೊಲೆ. ಇದರಲ್ಲಿ ಕೊಲೆ ಆಗಿರೋದು ರೌಡಿ ಶೀಟರ್ ನಾಗರಾಜ. ಹಳೇ ದ್ವೇಷದ ಹಿನ್ನೆಲೆ ಕೊಲೆ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರೋದು. ಸದ್ಯ ಆರೋಪಿಗಳಿಗಾಗಿ ಶೋಧವನ್ನ ನಡೆಸುತ್ತಿದ್ದಾರೆ ಇಲ್ಲಿನ ಪೊಲೀಸರು. ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನ ನಡೆಸ್ತಿದ್ದಾರೆ. ಇನ್ನ ಎಲ್ಲರೂ ಒಟ್ಟಿಗೆ ಇದ್ದವರು, ಆದ್ರೆ ಇದೀಗ ಜೊತೆ ಇದ್ದವರೇ ಈ ಕೊಲೆಯನ್ನ ಮಾಡಿರೋದು. ಫಸ್ಟ್ 3 ಜನ ಬಂದಿದ್ರು, ಒಂದು ರೂಮ್ ತಗೊಂಡ್ರು. ನಂತರ ಇನ್ನೊಂದು 3 ಜನ ಬಂದ್ರು, ಇನ್ನೊಂದು ರೂಮ್ ಕೇಳಿದ್ರು. ನಾವು ರೂಮ್ ಕ್ಲೀನ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದು ಕೆಳಗಡೆ ಕೂತ್ಕೊಂಡು 2-3 ಜನ ತಿರುಗಾಡ್ತಾ ಇದ್ರು ಅವರು. ಅಷ್ಟೊತ್ತಿಗೆ ನಾನು ಲೈಮ್ ಸೋಡಾ ಕೊಡೋಣ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಸರ್ವಿಸ್ ಮಾಡ್ತಾ ಇದ್ದೆ. ಆವಾಗ ಬಂದವರು ಅಷ್ಟೊತ್ತಿಗೆ ಕಿರ್ಚಾಡುವಾಗ ಅಷ್ಟೊತ್ತಿಗೆ ನಾವು ರೂಮ್ಗೆ ಹೋದ ತಕ್ಷಣ ಮುಗೀತು, ಕೆಲಸ ಮುಗಿದೋಗಿತ್ತು. ಒಟ್ಟಿಗೆ ಫಸ್ಟ್ 3 ಜನ ಬಂದಿದ್ರು, ನೆಕ್ಸ್ಟ್ 3 ಜನ ಬಂದರು. ಒಟ್ಟಿಗೆ 6 ಜನ ಇದ್ರು. 6 ಜನದಲ್ಲಿ ಒಬ್ಬದು ಮರ್ಡರ್ ಆಗಿದೆ. ಏನು ವಿಚಾರಕ್ಕೆ ಅಂತ ಗೊತ್ತಾಯ್ತು? ಏನು ವಿಚಾರಕ್ಕೆ ಅಂತ ನಮಗೆ ಗೊತ್ತಿಲ್ಲ. ನಾವು ಸಪ್ಲೈಯರ್ ಅಷ್ಟೇ. ಡ್ರಿಂಕ್ಸ್ ತಗೊಂಡಿದ್ರು ಇಲ್ಲಿ. ಏನ್ರಲ್ಲಿ ಮರ್ಡರ್ ಮಾಡಿದ್ರೆ? ಏನ್ರಲ್ಲಿ ಮರ್ಡರ್ ಮಾಡಿದ್ರೆ? ಹೋಗ್ಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ರಂತೆ. ಏನು ಹೊರಗಡೆ ಬಂದಾಗ ಚಾಕು ಹಿಡ್ಕೊಂಡಿದ್ರು? ಹೌದು, ನಾವು ರೂಮ್ಗೆ ಹೋದ ತಕ್ಷಣವ ಅವರೆಲ್ಲ ಚಾಕು ಕೈಯಲ್ಲಿ ಇಟ್ಕೊಂಡಿದ್ರು. ನಮಗೆ ನಡುಗ್ ಬಂದ್ಬಿಡ್ತು. ನಾವು ಯಾರನ್ನೂ ಬಿಡ್ಸಕ್ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಮುಗಿದೋಗಿತ್ತು. ಎಷ್ಟು ಜನದ ಕೈಯಲ್ಲಿ ಇತ್ತು ಚಾಕು ಸರ್? ಚಾಕು ಒಬ್ರು ಕೈಲೇನೋ ಚಾಕು ಇತ್ತು. ಇನ್ನು ರೂಮ್ ಒಳಗಡೆ ಇತ್ತು. ರೂಮ್ ಒಳಗಡೆ ಹೋಗೋತಿ